ಕರೆಕ್ಟಾಗಿ ಇಡೀರಿ. ನೀವು ಈ ತರ ಕಟಿಂಗ್ ಮಾಡ್ತೀರಲ್ಲ, ಬಟ್ಟೆ ವೇಸ್ಟ್ ಆಗ್ತದೆ. ಈಗ ಡಿಸೈನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಡಿಸೈನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಹಿಂಗ ಈ ತರವಾ ಇವ್ ನಮಸ್ತೆ, ತುರುವೇಕೆರೆ ಮಂಜುಳಾ ಟೈಲರ್ ಮಾತಾಡ್ತಾ ಇರೋದು. ಇವರು ಒಂದಿಬ್ರಾಳು ಹೊರಗಡೆಯಿಂದ ಒಂದೆರಡು ಕಡೆಯಿಂದ ಟ್ರೈನಿಂಗ್ ತಗೊಂಡ್ಬಿಟ್ಟು ಬಂದಿದ್ದಾರೆ. ನಾನು ಇಲ್ಲಿ ಬಂದ್ಮೇಲೆ ಒಂದ್ 4-5 ಬ್ಲೌಸ್ ಹೊಲ್ದಿದ್ರೆ ಚೆನ್ನಾಗಿ ಹೊಲಿತಾವ್ರೆ. ಬಟ್ ಅವ್ರಿಗೆ ಏನಂದ್ರೆ ನಾನು ಡೈರೆಕ್ಟ್ ಬಟ್ಟೆ ಹಾಕಿಸ್ತಾ ಇದ್ದೀನಿ. ಕೆಲವರು ಇವ್ರಿಗೆ ತರಬೇತಿ ಕೊಟ್ಟಿರೋರು ಯಾರೋ ಗೊತ್ತಿಲ್ಲ, ಅವ್ರ ಹೆಸರು ಬೇಡ. ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಬಟ್ಟೆ 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 ಒಂದ್ಸತಿ ಕಟ್ ಮಾಡೋದು, ಮೇನ್ ಕ್ಲಾತ್ ಒಂದ್ಸತಿ ಕಟ್ ಮಾಡೋದು, ಲೈನಿಂಗ್ ಒಂದ್ಸತಿ ಕಟ್ ಮಾಡೋದು, 2 ತರ ಟ್ರೈನಿಂಗ್ ಕೊಡ್ತಾರೆ. ಅವ್ರಿಷ್ಟ. ಅವ್ರಿಗೆ ಏನ್ ಗೊತ್ತಿರುತ್ತೋ ಅದು ಹೇಳ್ತಿರ್ತಾರೆ. ಏನ್ ಗೊತ್ತಿರುತ್ತೋ ಅವ್ರು ಹೇಳ್ತಿರ್ತಾರೆ. ಹಾ, ಅದಕ್ಕೆ ನಾನ್ ಹೇಳೋದೇನು, ನಾನು ಡೈರೆಕ್ಟ್ ಬಟ್ಟೆ ಮೇಲೆ ಲೈನಿಂಗ್ ಫಸ್ಟ್ ಲೈನಿಂಗ್ ಕಟಿಂಗ್ ಮಾಡಿಸ್ಬಿಟ್ಟು ಲೈನಿಂಗ್ ಮೇನ್ ಕ್ಲಾತ್ ಮೇಲೆ ಡೈರೆಕ್ಟ್ ಸ್ಟಿಚ್ ಮಾಡೋಕೆ ನನ್ನ ಸ್ಟೂಡೆಂಟ್ ಎಲ್ಲ ಒಂದ್ 25 ವರ್ಷದಿಂದ ಎಲ್ಲ ಇದೇ ತರ ಮಾಡ್ತಾ ಇರೋದು. ಇವ್ರಿಬ್ರು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ಹಂಗಾಗಿ ನಾನು ಹೇಳ್ತೀನಿ, ಆದ್ರೂ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ದಿನಾಲು ಅದೇ ಮಾಡ್ತಿರ್ತಾರೆ. ಅದಕ್ಕೆ ನಾನು ಯಾಕೆ ಆ ತರ ಮಾಡ್ತೀನಿ ಅಂದ್ರೆ, ಡಿಸೈನ್ ಮಾಡಕ್ಕೆ ಅವ್ರಿಗೆ ಬಟ್ಟೆ ಸಿಗಲ್ಲ. ಆ ತರ ಕಟಿಂಗ್ ಅಲ್ಲೊಂದ್ ತರ ತೆಗಿಯೋದು, ಇಲ್ಲಿ ಬ್ಯಾಕ್ ಒಂದ್ ಕಡೆ, ಫ್ರಂಟ್ ಒಂದ್ ಕಡೆ ತೆಗಿಯಕ್ ಹೋದ್ರೆ ಡಿಸೈನ್ ಮಾಡಕ್ಕೆ ಪ್ಯಾಚ್ ವರ್ಕ್ ಮಾಡೋದು ಟ್ರೈನಿಂಗ್ ಕೊಡ್ತಿರ್ತೀನಿ. ಪ್ಯಾಚ್ ವರ್ಕ್ ಎಲ್ಲಿಂದ ಬಟ್ಟೆ ಸಿಗುತ್ತೆ ಇವ್ರಿಗೆ? ಅದಕ್ಕೆ ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಆ ತರ ಹೊಲಿಬೇಡ್ರಿ. ಒಂದೆರಡು ದಿವಸ ಈಗ ನನ್ನ ಕಟಿಂಗ್ ನಾನು ಏನಂದ್ರೆ ಲೈನಿಂಗ್ ಮಾತ್ರ ಕಟಿಂಗ್ ಮಾಡಿ ಡೈರೆಕ್ಟ್ ಮೇನ್ ಕ್ಲಾತ್ ಮೇಲೆ ಹೊಲಿಯಕ್ಕೆ ಟ್ರೈ ಮಾಡಿಸ್ತೀನಿ ಅವ್ರ ಸ್ಟೂಡೆಂಟ್ಗೆ. ಹಂಗ್ ಮಾಡಿದ್ರೆ ಅವ್ರಿಗೆ ಪ್ಯಾಚ್ ವರ್ಕ್ಗೂ ಬಟ್ಟೆ ಸಿಗುತ್ತೆ. ಆಮೇಲೆ ಈ ಕೆಲವು ಬಟ್ಟೆ ಇಲ್ಲೆಲ್ಲ ಕೆಳಗಡೆ ಎಲ್ಲ ಪ್ಯಾಚ್ ಕೊಟ್ಟಿರ್ತಾರೆ, ಆ ತರ ಎಲ್ಲ ಸಿಗಲ್ಲ. ಡೈರೆಕ್ಟ್ ಬಟ್ಟೆ ಈ ತರ ನಾನು ಹೇಳ್ಕೊಟ್ಟಂಗ್ ಹೊಲೋದ್ರೆ ಯಾರಾದ್ರೂ ಅಷ್ಟೇ ಬಟ್ಟೆ ಮಿಗುತ್ತೆ ನಮ್ಗೆ. ಕೆಲವ್ರು ಬಟ್ಟೆನೇ ಸಿಗಲ್ಲ, ಇಲ್ಲೆಲ್ಲ ಪೀಸ್ ಕೊಡ್ತಾರೆ, ಸೊಂಟದಲ್ಲೆಲ್ಲ ಪೀಸ್ ಕೊಡ್ತಾರೆ. ಯಾಕೆ ಹೇಳು? ಎಲ್ ಬೇಕು ಅಲ್ಲಿ ತೆಗಿಯೋದು, ಎಲ್ ಬೇಕು ಅಲ್ಲಿ ಇದ್ ಮಾಡೋದು. ಅವ್ರವ್ರ ಇಷ್ಟ, ಅವ್ರು ಏನೋ. ನನ್ಗೆ ಅದ್ರ ಬಗ್ಗೆ ಬೇಡ. ನನ್ನ ಸ್ಟೂಡೆಂಟ್ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಮೇನ್ ಕ್ಲಾತ್ ಏನಿರುತ್ತೋ ಅದ್ರ ಮೇಲೆ ಇಟ್ಕೊಂಡು ಲೈನಿಂಗ್ ಕಟಿಂಗ್ ಮಾಡಿರ್ತೀವೋ ಡಬಲ್ ಕೆಲಸ ಯಾಕೆ ಮಾಡ್ತಾರೆ? ಡಬಲ್ ಕೆಲಸ ನಾನು ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಗಳಿಗೆ, ಡಬಲ್ ಕೆಲಸ ಮಾಡಬೇಡಿ. ಈಗ ಈ ತರ ಇವ್ರಿಗೆ ಒಂದು 15 ದಿವಸ ಆಗೈತೆ, ಸ್ವಲ್ಪ ಪರವಾಗಿಲ್ಲ, ರೆಡಿ ಆಗಿದ್ದಾರೆ. ಆದ್ರೂ ಒಂದೊಂದ್ಸಲ ಕನ್ಫ್ಯೂಸ್ ಮಾಡ್ಕೊಂಡು ಬಟ್ಟೆಗಳು ಹಾಳು ಮಾಡ್ಕೊಳೋದು. ಈಗ ಕಸ್ಟಮರ್ ಏನ್ ಮಾಡ್ತಾರೆ ಹೇಳ್ರಿ, ಬಟ್ಟೆಗಳು ಹಾಳಾಗಾದ್ರೆ ಅದನ್ನೇ ಒಂದ್ ಸ್ವಲ್ಪ ಇವರು ತಿಳ್ಕೋಬೇಕು. ಯಾಕೆಂದ್ರೆ ನಾನು ಯಾರು ಈಗ ಕಲ್ದಿಯಾರಿದ್ರೆ ನೋಡ್ರಿ, ಇದೇ ತರ ಹೊಲದ್ರೆ ನಿಮ್ಗೂ ಈಸಿ ಇರುತ್ತೆ. ದಯವಿಟ್ಟು ಬೇಜಾರ್ ಮಾಡ್ಕೊಬಿಡ್ರಿ, ನಿಮ್ ಇಷ್ಟ, ನೀವ್ ಹೆಂಗಾರ ಹೊಲ್ಕೊಳ್ರಿ. ಅದನ್ನೆಲ್ಲ ಹೇಳಕ್ ಆಗಲ್ಲ ನಾನು. ನೋಡ್ರಿ, ಈ ತರ ಕಟಿಂಗ್ ಮಾಡ್ಕೊಂಡು ಲೈನಿಂಗ್ ಒಂದ್ಸತಿ ಕಟಿಂಗ್ ಮಾಡ್ತಾರೆ, ಲೈನಿಂಗ್ ಒಂದ್ಸತಿ ಕಟಿಂಗ್ ಮಾಡ್ತಾರೆ. ಇದು ಮೇನ್ ಕ್ಲಾತ್ ಒಂದ್ಸತಿ ಕಟಿಂಗ್ ಮಾಡ್ಕೊಂಡು ಡಬಲ್ ಕೆಲಸ ಮಾಡಿ ಸ್ಟಿಚ್ ಮಾಡಿ ಅದ್ ರೆಡಿ ಮಾಡೋವತ್ಗೆ ಎಷ್ಟು ಅವರ್ ಆಗುತ್ತೆ? ಡೈರೆಕ್ಟ್ ಲೈನಿಂಗ್ ಕಟ್ ಮಾಡಿ ಡೈರೆಕ್ಟ್ ಬಟ್ಟೆ ಮೇಲೆ ಕೊಟ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾರಿಗಾರು ಹೇಳೋದು, ಈ ತರ ನೋಡಿ, ಈ ತರ ಮಾಡ್ತಿರ್ತಾರೆ ನೋಡಿ. ಸರಿಯಾಗಿ ಕ್ಯಾಮ್ರಾ ಹಾಕ್ರಿ. ಈ ತರ ಫಸ್ಟ್ ಮಾಡ್ತಾರೆ, ಅವ್ರವ್ರ ಇಷ್ಟ. ನಾನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಥ್ಯಾಂಕ್ ಯು.